Dear students, so this is the first chapter, unit 1 of the second year PU chemistry. So that is the solid state. Okay, so solid state. So why we have to learn this solid state? So already we have learned gaseous states and liquid. So in first year we have seen. Now we will move for the solid state. Now we have to concentrate on solid and what are the types of solid here. So what are the importance of the solids? Other ನಂತರ crystalline solid anta barutte. In that crystalline solids, we have to classify it. What are the types of crystalline solid? And then we have to go for the structures of crystals. Crystalline structure, unit cell. What is unit cell? And what are the types of unit cells? What are the types of crystals we have? After that, the two-dimensional structure, one-dimensional structure, and then three-dimensional structure of perfect solid ಅಂತ ಹೇಳಬೇಕಂದ್ರೆ ವಿಚ್ ಸ್ಟ್ರಕ್ಚರ್ಸ್ ವಿ ಹ್ಯಾವ್ ಟು ಗಿವ್ ಫಾರ್ ಇಟ್, ರೈಟ್? ಸೊ ಯಾವ ರೀತಿ ಸ್ಟ್ರಕ್ಚರ್ ಅನ್ನು ಕೊಡುವಂಥದ್ದು, ಸೊ ಆಲ್ ಡೈಮೆನ್ಷನ್ಸ್. ಆ್ಯಂಡ್ ದೆನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಬರುತ್ತೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಫಾರ್ ಸಾಲಿಡ್. ಅದರಲ್ಲಿ ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು, ಸೊ ದ್ಯಾಟ್ ಪ್ರಾಪರ್ಟಿ. ಆ್ಯಂಡ್ ದೆನ್ ಡಿಫೆಕ್ಟ್ಸ್ ಆಫ್ ಸಾಲಿಡ್ ಬಗ್ಗೆ ಓದಬೇಕು, ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಒಂದು ಸ್ವಲ್ಪ ಓದಬೇಕು. ಸೊ ದಿಸ್ ಎಂಟೈರ್ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಇನ್ ದಿ ಸಾಲಿಡ್ ಸ್ಟೇಟ್. ಓಕೆ, ಫಸ್ಟ್ ಮೂವಿಂಗ್ ಆನ್. ವಾಟ್ ಈಸ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಾಲಿಡ್ ಸ್ಟೇಟ್? ಸಾಲಿಡ್ ಸ್ಟೇಟ್ ಅನ್ನು ನಾವೇನ್ ಮಾಡ್ತೀವಿ, ಲಿಕ್ವಿಡ್ ಇಂದ ಡಿಫರೆನ್ಸ್ ಮಾಡ್ತೀವಿ, ಗೇಷಿಯಸ್ ಇಂದ ಏನ್ ಮಾಡ್ತೀವಿ, ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ದ ಸ್ಟೇಟ್ ಆಫ್ ಮ್ಯಾಟರ್ಸ್. ಇಟ್ ಮೇ ಬಿ ದ ಸಾಲಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟ್ಸ್ ಅಂಡ್ ದಿ ಲಿಕ್ವಿಡ್ ಸ್ಟೇಟ್. ಸೊ ಮೇನ್ ಆಗಿ ಏನಾಗಿರುತ್ತೆ ಕೇಳಿದ್ರೆ ದ ಡಿಸ್ಟೆನ್ಸ್ ಮತ್ತೆ ದ ಫೋರ್ಸ್ ಆಫ್ ಇಂಟರಾಕ್ಷನ್. ಅರ್ಥ ಆಯ್ತಾ? ಫೋರ್ಸ್ ಆಫ್ ಇಂಟರಾಕ್ಷನ್ ಮತ್ತೆ ಡಿಸ್ಟೆನ್ಸ್, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ವಾಟ್ ಟೆಂಪರೇಚರ್ ಅಂಡ್ ದಿ ಪ್ರೆಷರ್ ಅಂಡ್ ಸೊ ಥರ್ಮಲ್ ಎನರ್ಜಿ ಕೂಡ ನಾವು ಅದನ್ನ ಹೇಳುವಂಥದ್ದು, ರೈಟ್? ಸೊ ನಾವು ಮೂವಿಂಗ್ ಆನ್, ಫಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ ಸ್ಟೇಟ್, ರೈಟ್? ದೇ ಹ್ಯಾವ್ ಡೆಫಿನೆಟ್ ಮಾಸ್ ಅಂಡ್ ವಾಲ್ಯೂಮ್, ರೈಟ್? ಏನಾಗುತ್ತೆ ಕೇಳಿದ್ರೆ ದೇ ಹ್ಯಾವ್ ಡೆಫಿನೆಟ್ ಮಾಸ್ ಅಂಡ್ ವಾಲ್ಯೂಮ್ ಅಂಡ್ ಶೇಪ್. ದಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್ ಸಾಲಿಡ್. ಸಾಲಿಡ್ ಸ್ಟೇಟ್ ಅಂತ ಬಂದ ತಕ್ಷಣ ಏನಾಗಬೇಕು, ಡೆಫಿನೆಟ್ ಮಾಸ್ ಇರುತ್ತೆ, ವಾಲ್ಯೂಮ್ ಇರುತ್ತೆ, ಮತ್ತೆ ಪರ್ಟಿಕ್ಯುಲರ್ ಶೇಪ್ ಇರುತ್ತೆ. ನೆಕ್ಸ್ಟ್, ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಆರ್ ವೆರಿ ಶಾರ್ಟ್. ಯಾಕೆ ಹೇಳಿದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ದೇ ಆರ್ ಕ್ಲಬ್ ಟುಗೆದರ್ ಅಲ್ವಾ, ಡಿಸ್ಟೆನ್ಸ್ ಇರಲ್ಲ. ಡಿಸ್ಟೆನ್ಸ್ ಇಸ್ ವೆರಿ ವೆರಿ ಶಾರ್ಟ್. ಯಾವಾಗ ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ, ಅಟ್ರಾಕ್ಷನ್ ಪವರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದ್ರಿಂದ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ಸ್ಟ್ರಾಂಗ್. ಸೊ ವೆರಿ ಸ್ಟ್ರಾಂಗ್ ಆಗಿರುತ್ತೆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಅಂಡ್ ಸೊ intermolecular distances are very short ಇರುತ್ತೆ, and intermolecular forces are very strong ಇರುತ್ತೆ. And then the constituent particles atoms ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ions ಇರ್ಬೋದು, have fixed position and can only oscillate about their mean position. ಏನಾಗುತ್ತೆ, ಮಾಲಿಕ್ಯೂಲ್ ಎನ್ನುವಂಥದ್ದು ಮಾಲಿಕ್ಯುಲರ್ ಡಿಸ್ಟೆನ್ಸ್ ಇಸ್ ವೆರಿ ಲೋ ಆ್ಯಂಡ್ ಫೋರ್ಸ್ ಆಫ್ ಇಂಟರಾಕ್ಷನ್ ಇಸ್ ವೆರಿ ಹೈ. ಅದರಿಂದ ಏನಾಗುತ್ತೆ, ಸೊ ದೇ ಕ್ಯಾನ್ ಆಸಿಲೇಟ್ ಇನ್ ಅ ಮೀನ್ ಪೊಸಿಷನ್. ಒಂದು ಮೀನ್ ಪೊಸಿಷನ್ ಅಲ್ಲಿ ಏನಾಗುತ್ತೆ, ಜಸ್ಟ್ ದೇ ಕ್ಯಾನ್ ಆಸಿಲೇಟ್, ದಟ್ಸ್ ಇಟ್. ಅಂಡ್ ದೇ ಆರ್ ಇನ್ಕಂಪ್ರೆಸಿಬಲ್. ಏನಾಗುತ್ತೆ, ಕಂಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಗ್ಯಾಸ್ ಆದ್ರೆ ಏನಾಗುತ್ತೆ, ಹೈಲಿ ಕಂಪ್ರೆಸಿಬಲ್. ಲಿಕ್ವಿಡ್ ಅಂಡ್ ಗ್ಯಾಸಸ್ ಬೋತ್ ಆರ್ ವಾಟ್ ಇನ್ಕಂಪ್ರೆಸಿಬಲ್ ಅಂಡ್ ಇಟ್ ಈಸ್ ವೆರಿ ರಿಜಿಡ್ ಅಂತ ಹೇಳ್ಬೋದು. ರಿಜಿಡಿಟಿ ಇರುತ್ತೆ, ರೈಟ್? Incompressible and the rigidity. So these are the main characteristics of the solid state. Okay, next, what are the types of solids? So in that types we have the two types of solids. ಏನಾಗುತ್ತೆ, ಒಂದು amorphous solid ಇರುತ್ತೆ, ಇನ್ನೊಂದು crystalline solid ಇರುತ್ತೆ, ರೈಟ್? ಹಾಗಾದ್ರೆ amorphous solid ಅಂದ್ರೆ ಏನು ಮತ್ತೆ crystalline solid ಅಂದ್ರೆ ಏನು, ರೈಟ್? Solid can be classified as a crystalline or amorphous on the basis of their nature and order present in the arrangement of their constituent particle. ಸೊ ಏನಾಗುತ್ತೆ ಕೇಳಿದ್ರೆ, ಸಾಲಿಡ್ ಅನ್ನ ಕ್ಲಾಸಿಫೈ ಮಾಡ್ತೀನಿ. ಸೊ ಬೇಸ್ಡ್ ಆನ್ ವಾಟ್, ಸೊ ಪಾರ್ಟಿಕಲ್ ಯಾವ ರೀತಿ ಅರೇಂಜ್ ಆಗಿದ್ದಾವೆ, ಅವುಗಳ ಜಿಯೋಮೆಟ್ರಿಕ್ ಶೇಪ್ ಯಾವ ರೀತಿ ಇದಾವೆ, ವೆದರ್ ಇಟ್ ಇಸ್ ಪರ್ಫೆಕ್ಟ್ ಆರ್ ನಾಟ್, ವಾಟ್ ಅಬೌಟ್ ದಿ ಆರ್ಡರ್, ಸೊ ನೇಚರ್ ಆಫ್ ಆರ್ಡರ್ ಪ್ರೆಸೆಂಟ್ ಇನ್ ದಟ್ ಪಾರ್ಟಿಕಲಿನ ನೇಚರ್ ಹೇಗಿದೆ, ಆರ್ಡರ್ ಹೇಗಿದೆ, ಅದ್ರ ಮೇಲೆ ಏನು ಮಾಡ್ತೀವಿ ನಾವು ಅದನ್ನ ಕ್ಲಾಸಿಫೈ ಮಾಡುವಂಥದ್ದು, ರೈಟ್? ಫಸ್ಟ್ ವಿ ವಿಲ್ ಮೂವ್ ಫಾರ್ ದಿ ಕ್ರಿಸ್ಟಲೈನ್ ಸಾಲಿಡ್. A crystalline solid is usually consists of large number of small crystals, each of them having, so ಪ್ರತಿಯೊಂದು ಕ್ರಿಸ್ಟಲ್ ಎನ್ನುವಂಥದ್ದು ಏನಾಗುತ್ತೆ, having characteristic geometrical shape. ಪ್ರತಿಯೊಂದು ಕ್ರಿಸ್ಟಲ್ ಏನಾಗುತ್ತೆ, characteristic geometrical shape in a crystal, and the arrangement of constituent particle, atoms, molecules or ions, it is ordered. ಏನಾಗುತ್ತೆ, geometrical shape for each and every crystal,
and then they are arranged in a particular manner and particular order. So ಈ ರೀತಿ ಇದ್ರೆ ಪಾರ್ಟಿಕಲ್ ನೇಚರ್, ಸೊ ಆಟಮ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಥವಾ ಅಯಾನ್ಸ್ ಇರ್ಬೋದು, and that solid is said to be crystalline solid. Okay, and then ಸೊ ಆರ್ಡರ್ನೆಸ್ ಯಾವ ರೀತಿ ಇರುತ್ತೆ, ನಾವು ಒಂದು ದೊಡ್ಡ ಕ್ರಿಸ್ಟಲ್ ಪೀಸ್ ಅನ್ನ ತಗೊಂಡಿದ್ರೆ ಅದರಲ್ಲಿ ಪಾರ್ಟಿಕಲ್ ಅಂತ ಹೇಳಿದ್ದೇವೆ, ಆರ್ಡರ್ ಅಂತ ಹೇಳ್ತೀವಿ. ಎಷ್ಟು ದೂರ ಆರ್ಡರ್ ಇರುತ್ತೆ, ರೈಟ್? ಇಟ್ ಹ್ಯಾಸ್ ಲಾಂಗ್ ರೇಂಜ್ ಆರ್ಡರ್. It has long range order, which means that there is a regular pattern of arrangement of particles which repeats itself periodically over the entire crystal. Entire crystal ಅಲ್ಲಿ order of nature ಏನಿರುತ್ತೆ, so that is continuously repeated ಆಗ್ತಾ ಇರುತ್ತೆ, right? Sodium chloride and quartz are the typical example for the crystalline solids. Okay, next we will move for the amorphous solid. Amorphous ಅಂದ್ರೆ ಏನು? In Greek word amorphous means no form ಅಂತ. There is no form ಅಂದ್ರೆ ಏನಾಯ್ತು, ಇಲ್ಲಿ ರೆಗ್ಯುಲರ್ ಇರಲ್ಲ, ಇರ್ರೆಗ್ಯುಲರ್ ಇರುತ್ತೆ. ಅರ್ಥ ಆಯ್ತಾ? ಆರ್ಡರ್ ಕೂಡ ಇರ್ರೆಗ್ಯುಲರ್ ಇರುತ್ತೆ. there is no geometrical shape ಇರುತ್ತೆ, right? It consists of particle of irregular shape. Number one, deadly opposite for the crystalline solid. The arrangement of constituent particles, atoms, molecules or ions in such a solid has a short range order. ಆರ್ಡರ್ ಇರುತ್ತೆ, ಇಲ್ಲ ಅಂತಲ್ಲ, ಅದು ಎಲ್ಲಿಗೆ ಶಾರ್ಟ್ ರೇಂಜ್. ಎಂಟೈರ್ ಕ್ರಿಸ್ಟಲ್ ತಗೊಂಡಿದ್ರೆ ಸಮ್ ಡಿಸ್ಟೆನ್ಸ್ ಅಲ್ಲಿ ಏನಾಗುತ್ತೆ, ಆರ್ಡರ್ ಎನ್ನುವಂಥದ್ದು ಇರ್ಬೋದು, ರೈಟ್? ಕಂಟಿನ್ಯೂಟಿ ಇರಲ್ಲ, ರಿಪಿಟೇಷನ್ ಇರಲ್ಲ, ರೈಟ್? ಸೊ ಇನ್ ಸಚ್ ಅರೇಂಜ್ಮೆಂಟ್ ಅ ರೆಗ್ಯುಲರ್ ಅಂಡ್ ಪಿರಿಯಾಡಿಕಲಿ ರಿಪೀಟಿಂಗ್ ಪ್ಯಾಟರ್ನ್ ಇಸ್ ಒಬ್ಸರ್ವ್ಡ್ ಓವರ್ ಅ ಶಾರ್ಟ್ ಡಿಸ್ಟೆನ್ಸ್ ಓನ್ಲಿ. ಲಾಂಗ್ ರೇಂಜ್ ಅಲ್ಲ, ಶಾರ್ಟ್ ರೇಂಜ್ ಅಲ್ಲಿ ಇರುತ್ತೆ. ಅದರಿಂದ ಏನಾಗುತ್ತೆ, ಸೊ ದೇ ಆರ್ ಡಿಸ್ಕಂಟಿನ್ಯೂಸ್, ರೈಟ್? ದ ಸ್ಟ್ರಕ್ಚರ್ ಆಫ್ ಕ್ವಾಡ್ಸ್. ಕ್ವಾಡ್ಸ್ ಎನ್ನುವಂಥದ್ದು ಕ್ರಿಸ್ಟಲೈನ್ ಆಗುತ್ತೆ. ಕ್ವಾಡ್ಸ್ ಗ್ಲಾಸ್ ಏನಿದಾವೆ ನೋಡಿ, ಕ್ವಾಡ್ಸ್ ಗ್ಲಾಸ್, ದಟ್ ಇಸ್ ಅಮಾರ್ಫಸ್. ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಫಸ್ಟ್ ಒನ್ ಇಸ್ ಕ್ವಾಡ್ಸ್, ಇನ್ನೊಂದು ಕ್ವಾಡ್ಸ್ ಗ್ಲಾಸ್. ನೋಡಿ, ಹೆಕ್ಸಾಗನಲ್ ಇದೆ, ಎಲ್ಲ ಯೂನಿಟ್ ಸ್ಟ್ರಕ್ಚರ್ ಕೂಡ ಸೇಮ್ ಇದೆ. ರೆಡ್ ಏನಿದೆ ನೋಡಿ, ರಿಪೀಟಿಂಗ್, ಸೊ ಕ್ಲಿಯರ್ ಆಗಿ ಏನಿದೆ, ಸೊ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ, ರೈಟ್? ದ ಎಂಟೈರ್ ಥಿಂಗ್ ಸ್ಟ್ರೈಟ್ ಲೈನ್. ಸೊ ಸಿ ಹಿಯರ್ ಎಲ್ಲದು ಕೂಡ ಏನಿದೆ, ಸ್ಟ್ರೈಟ್. ಬ್ಲೂ ಒಂದು ಕೂಡ ಏನಾಗುತ್ತೆ, ಸ್ಟ್ರೈಟ್. ನೀವೇ ಮೇಲ್ಗಡೆಯಿಂದ ಆ ಕಡೆ ಹೋಗಿ, ಈ ಕಡೆಯಿಂದ ಆ ಕಡೆ ಹೋಗಿ, ಎಲ್ಲಿ ಹೋದ್ರೆ ಏನಾಗುತ್ತೆ, ರಿಪೀಟೆಡ್ ಪ್ಯಾಟರ್ನ್. ಬಟ್ ಇನ್ ಕ್ವಾಡ್ಸ್ ಗ್ಲಾಸ್ ಏನಾಗುತ್ತೆ, ನೋ ಜಿಯೋಮೆಟ್ರಿಕಲ್ ಶೇಪ್ ಇಲ್ಲ, ಆರ್ಡರ್ ಇರುತ್ತೆ. ಎಲ್ಲಾದ್ರೂ ಒಂದ್ ಕಡೆಗೆ ಆರ್ಡರ್ ನೋಡಿ, ಒಂದು ಸ್ವಲ್ಪ ಎಲ್ಲಾದ್ರೂ ಆರ್ಡರ್ ಇದೆ, ಮತ್ತೇನಾಗಿದೆ, ಅದು ಆ ಕಡೆಗೆಲ್ಲೋ ಹೋಗಿದೆ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಆರ್ ಕಾಲಿಂಗ್ ರಿಪೀಟೆಡ್ ಸ್ಟ್ರಕ್ಚರ್ ಇರಲ್ಲ, ಶಾರ್ಟ್ ರೇಂಜ್ ಆರ್ಡರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಕ್ವಾಡ್ಸ್. ಇಂಪಾರ್ಟೆಂಟ್ ಕ್ವಶನ್, ಕ್ವಾಡ್ಸ್ ಮತ್ತೆ ಕ್ವಾಡ್ಸ್ ಗ್ಲಾಸ್, ರೈಟ್? So while the two structures are almost identical, yet in the case of amorphous quartz glass, there is no long range order. So the structures of amorphous solid is similar to that liquids. ಏನಾಗುತ್ತೆ, ಅಮಾರ್ಫಸ್ ಸಾಲಿಡ್ ಎನ್ನುವಂಥದ್ದು ಏನಾಗಿರುತ್ತೆ, ಸಾಲಿಡ್ ಆಗಿರಲ್ಲ. ಸೊ ದ ಸ್ಟ್ರಕ್ಚರ್ ಇಸ್ ರಿಲೇಟೆಡ್ ಟು ವಾಟ್ ಸಮ್ ವಾಟ್ ಲಿಕ್ವಿಡ್ಸ್, ರೈಟ್? ಗ್ಲಾಸ್ ಇರ್ಬೋದು, ರಬ್ಬರ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಅಂಡ್ ದೀಸ್ ಆರ್ ದಿ ಟಿಪಿಕಲ್ ಎಕ್ಸಾಂಪಲ್ ಫಾರ್ ದಿ ಅಮಾರ್ಫಸ್ ಸಾಲಿಡ್ಸ್. ಕೇಳ್ತಾರೆ, ಸೊ ಗ್ಲಾಸ್ ಇಸ್ ದ ಎಕ್ಸಾಂಪಲ್ ಫಾರ್ ಅಮಾರ್ಫಸ್, ರೈಟ್? Due to the difference in the arrangement of constituent particles, the two types of solids are different in their properties. ಅದರಲ್ಲಿ ಏನಾಗುತ್ತೆ ಕೇಳಿದ್ರೆ ನಮಗೆ ಡಿಫರೆನ್ಸ್ ಅನ್ನ ನೋಡ್ಬೋದು. ಸೊ ಏನು ಡಿಫರೆನ್ಸ್ ಅನ್ನ ನೋಡ್ಬೋದು ಕೇಳಿದ್ರೆ, ಒಂದು ಶೇಪ್ ಅಲ್ಲಿ ಡಿಫರೆನ್ಸ್ ಬರುತ್ತೆ, ಎರಡನೇದು ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಡಿಫರೆನ್ಸ್ ಬರುತ್ತೆ, ಅದಾದ ನಂತರ ಕ್ಲೀವೇಜ್ ಅಲ್ಲಿ ಡಿಫರೆನ್ಸ್ ಬರುತ್ತೆ, ಹೀಟ್ ಆಫ್ ಫ್ಯೂಷನ್ ಅಲ್ಲಿ ಡಿಫ್ಯೂಷನ್ ಬರುತ್ತೆ, ಇನ್ನೊಂದು ಅನೈಸೋಟ್ರೋಪಿಕ್ ನೇಚರ್ ಅಂತ ಇರುತ್ತೆ, ಅದರಲ್ಲಿ ಕೂಡ ಏನಾಗುತ್ತೆ, ಡಿಫರೆನ್ಸ್ ಇರುತ್ತೆ, ನೇಚರ್ ಅಲ್ಲಿ ಕೂಡ ಡಿಫರೆನ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್. ಇದಿಷ್ಟು ಪ್ರಾಪರ್ಟಿ, ಮೇಲ್ಗಡೆಯಿಂದ ಕೆಳಗಡೆ ಕೊಡಿರಲ್ಲ ಪ್ರಾಪರ್ಟಿ. ಸೊ ವಿ ವಿಲ್ ಸಿ ಒನ್ ಬೈ ಒನ್, ಆಯ್ತಾ? ಡೀಟೇಲ್ ಆಗಿ ಬ್ಯಾಕ್ ಸೈಡ್ ಅಲ್ಲಿ ಇದೆ, ಸೊ ಐ ವಿಲ್ ಶೋ ಇಟ್ ಲೇಟರ್. ಓಕೆ, ಶೇಪ್. ಕ್ರಿಸ್ಟಲೈನ್ ಸಾಲಿಡ್ ಏನಾಗಿದೆ, ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ ಜಿಯೋಮೆಟ್ರಿಕಲ್ ಶೇಪ್. ಅಮಾರ್ಫಸ್ ಅಲ್ಲಿ ಏನಾಗಿದೆ, ಸೊ ದಟ್ ಇಸ್ ಇರ್ರೆಗ್ಯುಲರ್, ರೈಟ್? ಅಲ್ಲಿ ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ ಜಿಯೋಮೆಟ್ರಿಕಲ್ ಶೇಪ್ ಇದ್ರೆ, ಅಮಾರ್ಫಸ್ ಅಲ್ಲಿ ಏನಾಗುತ್ತೆ, ನಮಗೆ ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ರೈಟ್? ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ನೀವು ಇವಾಗ ಕ್ರಿಸ್ಟಲೈನ್ ಸಾಲಿಡ್ ಅನ್ನ ತಗೊಂಡು ಮೆಲ್ಟ್ ಮಾಡಿದ್ರೆ, ಇದರ ಮೆಲ್ಟಿಂಗ್ ಪಾಯಿಂಟ್ ಒಂದು 60°C ಅಥವಾ 70°C ಇದೆ ಅಂತ ಎಣಿಸ್ಕೊಳ್ಳಿ, ರೈಟ್? ಅದನ್ನ ಹೀಟ್ ಮಾಡ್ತೀರಿ, ಯಾವುದು ಕ್ರಿಸ್ಟಲೈನ್ ಸಾಲಿಡ್ ತಗೊಂಡು ಹೀಟ್ ಮಾಡ್ತೀರಿ. 70 ಥರ್ಮೋಮೀಟರ್ ಅಲ್ಲಿ ನೀವು ಮೆಜರ್ ಮಾಡ್ತೀರಿ ಟೆಂಪರೇಚರ್. 70 ಡಿಗ್ರಿ ಬರ್ಲಿಕ್ಕೆ ಏನಾಗುತ್ತೆ, ಸಾಲಿಡ್ ಇದ್ದದ್ದು ಕಂಪ್ಲೀಟ್ ಒಂದು ಸರ್ತಿ ಏನಾಗುತ್ತೆ, ಲಿಕ್ವಿಡ್ ಆಗಿ ಬಿಡುತ್ತೆ, ರೈಟ್? ಲಿಕ್ವಿಡ್ ಸ್ಟೇಟಿಗೆ ಏನಾಗುತ್ತೆ, ಅದು ಕನ್ವರ್ಟ್ ಆಗುತ್ತೆ, ರೈಟ್? ಆದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಇಸ್ ಶಾರ್ಪ್. 70° ಅಂದ್ರೆ 70°, 65 ಅಂದ್ರೆ 65°. ಪರ್ಟಿಕ್ಯುಲರ್ ರೇಂಜ್, ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಅದು ಲಿಕ್ವಿಡ್ ಆಗುತ್ತೆ. ಸೊ ದ ಮೆಲ್ಟ್, ಅದನ್ನೇ ಹೇಳ್ತೀವಿ ನಾವು, ಅದನ್ನ ಮೆಲ್ಟಿಂಗ್ ಪಾಯಿಂಟ್. ಸಾಲಿಡ್ ಇಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್, ದಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್. ಬಟ್ ಅಮಾರ್ಫಸ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಥಿಂಗ್ ಇಸ್ ಡಿಫರೆಂಟ್. ಸೊ ಏನಾಗುತ್ತೆ ಕೇಳಿದ್ರೆ, ಒಂದು ಅಮಾರ್ಫಸ್ ಸಾಲಿಡ್ ತಗೊಂಡಿದ್ರೆ, ಸೊ ಇದರ ಮೆಲ್ಟಿಂಗ್ ಪಾಯಿಂಟ್ ಅನ್ನ ನಾನು ಹೇಳ್ಬೋದು, ಏನು, 60°C ಇಸ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ 60°ಅಲ್ಲಿ ಕಂಪ್ಲೀಟ್ ಆಗಿ ಮೆಲ್ಟ್ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ತೀರಿ, ಅಮಾರ್ಫಸ್ ಸಾಲಿಡ್ ಅನ್ನ ತಗೊಳ್ತೀರಿ, ಮತ್ತೆ ಹೀಟ್ ಮಾಡ್ತೀರಿ, ಕಂಟಿನ್ಯೂಸ್ ಆಗಿ ಹೀಟ್ ಮಾಡ್ತೀರಿ. ಇವಾಗ ಏನಾಗುತ್ತೆ, 60° ಬಂದಾಗ ಕಂಪ್ಲೀಟ್ ಆಗಿ ಲಿಕ್ವಿಡ್ ಆಗ್ತದ? ನೋ. 55 ಇಂದ ಏನಾಗುತ್ತೆ, ಎಂಟೈರ್ ಅಮಾರ್ಫಸ್ ಸಾಲಿಡ್ ಬಿಕಮ್ಸ್ ವಾಟ್, ಸಾಫ್ಟ್.
ಒಂದೇ ಸರ್ತಿ ಲಿಕ್ವಿಡ್ ಆಗಲ್ಲ. 55 ಡಿಗ್ರಿ ಬರ್ಲಿಕ್ಕೆ ಏನಾಗುತ್ತೆ, ಅದು ಸಾಫ್ಟ್ ಆಗುತ್ತೆ. ಕಡೆಗೆ 56 ಇನ್ನೂ ಸಾಫ್ಟ್ ಆಗುತ್ತೆ, ರೈಟ್. ಸಾಫ್ಟ್ ಆದಾಗ ಏನಾಗುತ್ತೆ ನಮಗೆ, ಸೊ ಮಣ್ಣನ್ನ ಅಥವಾ ಸಾಫ್ಟ್ ಆದಾಗ ಏನಾಗುತ್ತೆ, ಕ್ಲೇಯನ್ನು ಸಾಫ್ಟ್ ಏನು ಮಾಡ್ಬೋದು, ಅದನ್ನು ಮಾಡೆಲ್ ಮಾಡ್ಬೋದು ಅಲ್ವಾ. ಸೊ ಮಾಡೆಲನ್ನು ಮಾಡ್ಬೋದು, ಅದರಿಂದ ಶೇಪನ್ನು ಕೊಡ್ಬೋದು ಅದಕ್ಕೆ, ಸಾಫ್ಟ್ ಆಗೋದ್ರಿಂದ. ಅದರಿಂದ ಗ್ಲಾಸಿಗೆ ಶೇಪ್ ಕೊಡ್ತಾರೆ, ಅನಿಲಿನ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಲ್ವಾ. ಆವಾಗ 55 ಇಂದ ಸಾಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 60 ಬಂದಾಗ ಏನಾಗುತ್ತೆ, ಇಟ್ ವಿಲ್ ಕಂಪ್ಲೀಟ್ಲಿ ಗೆಟ್ ಮೆಲ್ಟ್ಸ್. ಅದರಿಂದ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಎನ್ನುವಂಥದ್ದು ಶಾರ್ಪ್ ಇರಲ್ಲ ಇಲ್ಲಿ. ಅದಕ್ಕೆ ಏನು ಹೇಳ್ತೀವಿ ನಾವು, ಅದನ್ನ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್, ಗ್ರಾಜುವಲಿ ಸಾಫನ್ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್, 55 ಇಂದ 60. ಬಟ್ ಆ ಕಡೆ ಏನಾಗಿತ್ತು, ಓನ್ಲಿ 70 ಡಿಗ್ರಿ ಎಂಟೈರ್ ಇಸ್ ಕನ್ವರ್ಟೆಡ್ ಇಂಟು ವಾಟ್, ಲಿಕ್ವಿಡ್ ಆಗಿತ್ತು, ರೈಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೆಷಲಿ ಕೇಳ್ತಾರೆ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ. ನೆಕ್ಸ್ಟ್ ಕ್ಲೀವೇಜ್ ಪ್ರಾಪರ್ಟಿ ಅಂದರೆ ಕ್ರಿಸ್ಟಲೈನ್ ಸಾಲಿಡನ್ನು ತಗೊಂಡು ಕಟ್ ಮಾಡಿದರೆ ಏನಾಗುತ್ತೆ, ನಮಗೆ ಶಾರ್ಪ್ ಟೂಲ್ ತಗೊಂಡು ಕಟ್ ಮಾಡಿ ಆವಾಗ ಏನಾಗುತ್ತೆ, ನ್ಯೂ ಸರ್ಫೇಸ್ ಇರ್ತದಲ್ಲ, ದಟ್ ಈಸ್ ವೆರಿ ವೆರಿ ಸಾಫ್ಟ್, ರೈಟ್. ಸೊ ವೆನ್ ಕಟ್ ವಿತ್ ದ ಶಾರ್ಪ್ ಎಜ್ ಟೂಲ್ಸ್, ದಿಸ್ ಸ್ಪ್ಲಿಟ್ ಇಂಟು 2 pieces and the newly generated surfaces are plain and smooth. ಸೊ ಪ್ಲೇನ್ ಇರುತ್ತೆ, ಸ್ಮೂತ್ ಇರುತ್ತೆ. ಮಾರ್ಬಲ್ ನೋಡಿ ಸ್ಮೂತ್ ಇರುತ್ತೆ, ರೈಟ್. So when cut the sharp edge tool, so they are cut into the 2 pieces with the irregular surface. Example, ರಬ್ಬರ್ ಅನ್ನು ತಗೊಳ್ಳಿ, ಕಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಸ್ಮೂತ್ನೆಸ್ ಇರಲ್ಲ ಅಲ್ಲಿ. ರಬ್ಬರ್, ಪ್ಲಾಸ್ಟಿಕ್ ಇರ್ಬೋದು, ರಬ್ಬರ್ ಇರ್ಬೋದು, ಏನಾಗುತ್ತೆ ಅಲ್ಲಿ ಹಾರ್ಡ್ ಸರ್ಫೇಸ್ ಇರುತ್ತೆ, ರೈಟ್. ಅದರಿಂದ ಇರ್ರೆಗ್ಯುಲರ್ ಸರ್ಫೇಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಕ್ಲೀವೇಜ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, ಕ್ಲೀವೇಜ್ ಪ್ರಾಪರ್ಟಿ. ನೆಕ್ಸ್ಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಹೀಟ್ ಆಫ್ ಫ್ಯೂಷನ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ವಾಟ್, ಮೆಲ್ಟಿಂಗ್ ಪಾಯಿಂಟ್ ಅಂತಾನು ಕೂಡ ನಾವು ಹೇಳ್ಬೋದು. ಹೀಟ್ ಆಫ್ ಫ್ಯೂಷನ್ ಅಂದ್ರೆ ಏನು, ಹೀಟ್ ಆಫ್ ಎಂಥಾಲ್ಪಿ ಅಂದ್ರೆ ಏನು, ಒಂದು ಮೋಲ್ ಕಾಂಪೌಂಡ್ ಅನ್ನ ಸಾಲಿಡ್ ಇರ್ತಕ್ಕಂಥ ಕಾಂಪೌಂಡ್ ಅನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬೇಕಿದ್ರೆ ಎಷ್ಟು ಎನರ್ಜಿ ಕೊಡಬೇಕು, ದಟ್ ಇಸ್ ಹೌ ಮಚ್ ಎಂಥಾಲ್ಪಿ ಇಸ್ ರಿಕ್ವೈರ್ಡ್ ಟು ಕನ್ವರ್ಟ್ 1 mole ಆಫ್ ಸಾಲಿಡ್ ಇಂಟು ಲಿಕ್ವಿಡ್ ಸ್ಟೇಟ್. ದಟ್ ಇಸ್ ವಿ ಆರ್ ಕಾಲಿಂಗ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, ಹೀಟ್ ಆಫ್ ಫ್ಯೂಷನ್. ಸೊ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ, ಡೆಫಿನೆಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಆದ್ರಿಂದ ಏನಾಗುತ್ತೆ, they have definite characteristics of heat of fusion ಬರುತ್ತೆ, ಬಟ್ they do not have definite heat of fusion ಅಂತ ಅದನ್ನ ನೆನ್ಪಿಟ್ಕೊಳ್ಳಿ ಹಾಗೆ. ನೆಕ್ಸ್ಟ್ ಆನೈಸೋಟ್ರೋಪಿಕ್ ಇನ್ ನೇಚರ್. ಸೊ ಆನೈಸೋಟ್ರೋಪಿಕ್ ಅಂದ್ರೇನು, ಐಸೋಟ್ರೋಪಿಕ್ ಅಂದ್ರೇನು, ಅದನ್ನ ನಂತರ ಕಲಿಯುವ. ನೆಕ್ಸ್ಟ್ ನೇಚರ್ ಏನು ಹೇಳ್ತೀವಿ, ಟ್ರೂ ಸಾಲಿಡ್ಸ್ ಅಂತ ಹೇಳ್ತೀವಿ ಕ್ರಿಸ್ಟಲೈನ್ ಅನ್ನ. ಅಮಾರ್ಫಸ್ ಅನ್ನ ಏನು ಹೇಳ್ತೀವಿ, ಸ್ಯೂಡೋ ಸಾಲಿಡ್, ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಆರ್ಡರ್ ಇನ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಕ್ರಿಸ್ಟಲೈನ್ ಅಲ್ಲಿ ಏನಾಗುತ್ತೆ, ನಮಗೆ ಲಾಂಗ್ ರೇಂಜ್ ಆರ್ಡರ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ನಮಗೆ ಶಾರ್ಟ್ ರೇಂಜ್ ಆರ್ಡರ್ ಇರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಅನೈಸೋಟ್ರೋಪಿ ಅಂದ್ರೇನು, ಟ್ರೂ ಸಾಲಿಡ್ಸ್ ಅಂದ್ರೇನು, ಅದನ್ನ ನೋಡುವ, ರೈಟ್. ಆಯ್ತಾ. ಸೊ ಟೆಂಪರೇಚರ್, ಮೆಲ್ಟಿಂಗ್ ಪಾಯಿಂಟ್, ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಆಗಿದೆ. ಅಮಾರ್ಫಸ್ ಸಾಲಿಡ್ ಅಲ್ಲಿ ರೇಂಜ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ರೈಟ್. ನೆಕ್ಸ್ಟ್ ಆನ್ ಹೀಟಿಂಗ್, ಅಮಾರ್ಫಸ್ ಸಾಲಿಡ್ ಅನ್ನ ತಗೊಂಡಿದ್ರೆ, ಅಮಾರ್ಫಸ್ ಸಾಲಿಡ್ಸ್ ವೆನ್ ಯು ಟೇಕ್ ಇಟ್ ಅಮಾರ್ಫಸ್ ಸಾಲಿಡ್ ಸಾಫನ್ ರೇಂಜ್ ಆಫ್ ಟೆಂಪರೇಚರ್ ಅಂಡ್ ಕ್ಯಾನ್ ಬಿ ಮೌಲ್ಡೆಡ್ ಅಂಡ್ ಬ್ಲೋನ್ ಇನ್ ಟು ವೇರಿಯಸ್ ಶೇಪ್ ಅಂತ ಹೇಳಿದ್ದೀನಿ ಅಮಾರ್ಫಸ್ ಸಾಲಿಡ್ ಅನ್ನ. ಆನ್ ಹೀಟಿಂಗ್ ಬಿಕಮ್ ಕ್ರಿಸ್ಟಲೈನ್ ಅಟ್ ಸಮ್ ಟೆಂಪರೇಚರ್. ಅಮಾರ್ಫಸ್ ಸಾಲಿಡ್ ಸಮ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಅದು ಕ್ರಿಸ್ಟಲೈನ್ ಆಗುತ್ತೆ. ಪ್ರೂವ್ ಕೊಡಿ ಅಂತ ಹೇಳ್ತಾರೆ, ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಹೇಳ್ತಾರೆ, ರೈಟ್. ಸಮ್ ಗ್ಲಾಸ್ ಆಬ್ಜೆಕ್ಟ್ ಫ್ರಮ್ ಏನ್ಷಿಯಂಟ್ ಸಿವಿಲೈಸೇಷನ್ ಆರ್ ಫೌಂಡ್ ಟು ಬಿಕಮ್ ಮಿಲ್ಕಿ ಇನ್ ಅಪಿಯರೆನ್ಸ್. ಕೆಲವೊಂದು ಹಳೆ ಗ್ಲಾಸನ್ನು ತಗೊಂಡಿದ್ರೆ ಅದರ ಮಿಡ್ಲಲ್ಲಿ ಮಿಲ್ಕಿ ಕಲರ್ ಬರುತ್ತೆ. ಸೊ ದಿಸ್ ಮಿಲ್ಕಿ ಅಪಿಯರೆನ್ಸ್ ಬಿಕಾಸ್ ಆಫ್ ಸಮ್ ಕ್ರಿಸ್ಟಲೈಸೇಷನ್. ಕೆಲವೊಂದು ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಗ್ಲಾಸ್ ಎನ್ನುವಂಥದ್ದು, ಅಮಾರ್ಫಸ್ ಎನ್ನುವಂಥದ್ದು ಏನಾಗುತ್ತೆ, ಕ್ರಿಸ್ಟಲ್ ಆಗುತ್ತೆ, ಅದರಿಂದ ಮಿಲ್ಕಿ ಕಲರ್ ಬರುತ್ತೆ. ಗಿವ್ ರೀಸನಿಗೆ ಕೇಳ್ಬೋದು ಇದನ್ನ, ಆಯ್ತಾ. ಲೈಕ್ ಲಿಕ್ವಿಡ್, ಅಮಾರ್ಫಸ್ ಸಾಲಿಡ್ಸ್ ಹ್ಯಾವ್ ಟೆಂಡೆನ್ಸಿ ಟು ಫ್ಲೋ. ದೇರ್ಫೋರ್ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ದ ಲಿಕ್ವಿಡ್ಸ್, ಅಮಾರ್ಫಸ್ ಸಾಲಿಡ್ ಇದ್ರೆ ಏನಾಗುತ್ತೆ, ಅವು ಏನೋ ಲಿಕ್ವಿಡ್ ಅಂತ ಹೇಳ್ತೀವಿ. ಅದರಿಂದ ಲಿಕ್ವಿಡ್ ಅನ್ನುವಂಥದ್ದು ಫ್ಲೋ ಆಗುತ್ತೆ, ಸ್ಲೋಲಿ ಏನಾಗುತ್ತೆ, ನಮಗೆ ಫ್ಲೋ ಆಗುತ್ತೆ. ಸೊ ಅದ್ರಗೋಸ್ಕರ ನಾವು ಇದನ್ನ ಏನ್ ಹೇಳ್ತೀವಿ ಕೇಳಿದ್ರೆ, ಸ್ಯೂಡೋ ಸಾಲಿಡ್ಸ್ ಆರ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ನಾವು, ಸ್ಯೂಡೋ ಸಾಲಿಡ್ ಅಂದ್ರೆ ನಾಟ್ ಟ್ರೂ ಸಾಲಿಡ್ಸ್, ಇಟ್ ಇಸ್ ಲೈಕ್ ಲಿಕ್ವಿಡ್. ಅದರಿಂದ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತಾನು ಕೂಡ ಹೇಳ್ತೀವಿ. ಅದರಿಂದ ಅಮಾರ್ಫಸ್ ಸಾಲಿಡ್ ಏನೆಲ್ಲ ಹೆಸರಿದೆ, ಒಂದು ಅಮರ್ಫಸ್ ಸಾಲಿಡ್, ಎರಡನೇದು ಸ್ಯೂಡೋ ಸಾಲಿಡ್, ಮೂರನೇದು ಸೂಪರ್ ಕೂಲ್ಡ್ ಲಿಕ್ವಿಡ್. ಎವ್ರಿಥಿಂಗ್ ಈಸ್ ವಾಟ್ ಅಮರ್ಫಸ್ ಸಾಲಿಡ್. ಇದು ಯಾವುದು, ಎಲ್ಲದಕ್ಕೂ ಎಕ್ಸಾಂಪಲ್ ಯಾವ್ದು ಕೇಳಿದ್ರೆ ಗ್ಲಾಸ್ ಇಸ್ ದ ಎಕ್ಸಾಂಪಲ್. ಹಾಗಾದ್ರೆ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ, ಯಾವುದು ಟೆಂಡೆನ್ಸಿ ಆಫ್ ಫ್ಲೋ ಇದೆ ಅಂತ, ರೈಟ್. ಹಳೆ ಕಾಲದ ವಿಂಡೋ ಇದ್ರೆ ಆ ಗ್ಲಾಸ್ ಇರ್ತದಲ್ಲ, ಸೈಜ್ ಎನ್ನುವಂಥದ್ದು ಡಿಫ್ರೆನ್ಸ್ ಇರುತ್ತೆ, ರೈಟ್. ಟಾಪಲ್ಲಿ ಒಂದು ಸೈಜ್ ಇದ್ರೆ ಎಡ್ಜ್ ಸೈಡ್, ಬಾಟಮ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಥಿಕ್ನೆಸ್ ಇಸ್ ಡಿಫರೆನ್ಸ್ ಇನ್ ದ ಟಾಪ್ ಅಂಡ್ ದಿ ಬಾಟಮ್. ಸೊ ಇಟ್ ಈಸ್ ಬಿಕಾಸ್ ಆಫ್ ಫ್ಲೋಯಿಂಗ್ ಪ್ರಾಪರ್ಟಿ ಆಫ್ ವಾಟ್, ಯುವರ್ ಗ್ಲಾಸ್. Glass pans fixed in to window or doors of old buildings are invariably found to be slightly thicker at the bottom than the top. This is because of glass flow down slowly and makes the bottom portion slightly thicker ಅಂತ ಹೇಳ್ತೀವಿ. ಓಕೆ.
So this is what exactly the amorphous solid. Next, anisotropic in nature. Very very important. Once again I'm telling, anisotropic in nature. ಏನ್ ಐಸೋಟ್ರೋಪಿಕ್ ಅಂದ್ರೆ ಏನು, ರೈಟ್? ಒಂದು ಕ್ರಿಸ್ಟಲೈನ್ ಸಾಲಿಡ್ ಅನ್ನ ತಗೊಳ್ತೀನಿ, ರೈಟ್? ಎಕ್ಸಾಂಪಲ್ ತಗೊಳ್ಳಿ, ಕ್ರಿಸ್ಟಲೈನ್ ಸಾಲಿಡ್ ಅನ್ನ ತಗೊಳ್ತೀನಿ, ರೈಟ್? ಕ್ರಿಸ್ಟಲೈನ್ ಸಾಲಿಡ್ ಅನ್ನ ತಗೊಂಡಾಗ ಇಲ್ಲಿ ಏನಾಗುತ್ತೆ, ಎ ಟು ಬಿ ಇದೆ, ಇನ್ನೊಂದು ಡಿ ಟು ಸಿ ಇದೆ. ಇವಾಗ ಏನ್ ಮಾಡ್ತೀರಿ, ವೆಲಾಸಿಟಿ ಆಫ್ ಲೈಟ್ ನೋಡ್ಬೋದು. ಒಂದು ಲೈಟ್ ಅನ್ನ ಪಾಸ್ ಮಾಡಿದ್ರೆ ಅದು ಹೇಗೆ ಪಾಸ್ ಆಗುತ್ತೆ, ಎ ಟು ಬಿ ಏನ್ ಮಾಡ್ತೀರಿ, ಲೈಟ್ ಅನ್ನ ಪಾಸ್ ಮಾಡಿ, ಸಿ ಟು ಡಿ ಲೈಟ್ ಅನ್ನ ಪಾಸ್ ಮಾಡಿ, ಎರಡು ಡೈರೆಕ್ಷನ್ ಅಲ್ಲಿ ಲೈಟ್ ಅನ್ನ ಪಾಸ್ ಮಾಡಿದ್ರಿ. ಅವಾಗ ಏನಾಗುತ್ತೆ ಕೇಳಿದ್ರೆ, ವೆಲಾಸಿಟಿ ಆಫ್ ಲೈಟ್ ಇಸ್ ಡಿಫರೆಂಟ್. ಎ ಟು ಬಿ ಹೋದ್ರೆ ಡಿಫರೆಂಟ್, ಅಂಡ್ ದೆನ್ ಸಿ ಟು ಡಿ ಹೋದ್ರೆ ಏನಾಗುತ್ತೆ, ನಮಗೆ ಡಿಫರೆಂಟ್ ವ್ಯಾಲ್ಯೂ ಅನ್ನ ಬರುತ್ತೆ. ನಮಗೆ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇರ್ಬೋದು, ಕಂಡಕ್ಟಿವಿಟಿ ಇರ್ಬೋದು, ವೆಲಾಸಿಟಿ ಆಫ್ ರೇಡಿಯೇಷನ್ ಇರ್ಬೋದು, ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟಿ ನೀವು ಬೇರೆ ಬೇರೆ ಯಾವುದು ಡೈರೆಕ್ಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅಥವಾ ಮೆಜರ್ ಮಾಡಿದಾಗ ನಮಗೆ ಮತ್ತೆ ಆನ್ಸರ್ ಬಿಕಮ್ಸ್ ಡಿಫರೆಂಟ್. ಅರ್ಥ ಆಯ್ತಾ? ಸೊ ಇದನ್ನ ಏನ್ ಹೇಳ್ತೀವಿ ಕೇಳಿದ್ರೆ ಅನೈಸೋಟ್ರೋಪಿಕ್ ನೇಚರ್ ಅಂತ ಹೇಳ್ತೀವಿ, ರೈಟ್? ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್. ಸೊ ದಟ್ ಈಸ್ ಸಮ್ ಆಫ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ electrical resistance, refractive index show different values when measured along the different directions in the same crystal, right? Same crystal alli enagutte namage different value. Okay, so this is what the anisotropic in nature of what crystalline solid. So this arises from different arrangement of particle in different direction. adrinda arrangement enagutte nodi, so ella kuda sari illa. So b alli ontara arrangement ide, ಸೊ ಅರೇಂಜ್ಮೆಂಟ್ ಇಸ್ ಪ್ರಾಪರ್, ಬಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಓನ್ಲಿ ದ ಬ್ಲೂ ಕಲರ್ ಡಾಟ್ಸ್ ಮಾತ್ರ ಇದೆ. ಈ ಕಡೆಗೆ ಏನಿದೆ ನೋಡಿ, ಸಿ ಟು ಡಿ, ಒಂದು ಬ್ಲೂ ಒಂದು ಸರ್ಕಲ್, ಒಂದು ಬ್ಲೂ ಒಂದು ಸರ್ಕಲ್. ಸೊ ಆ ರೀತಿ ಇರುತ್ತೆ. ಸೊ ಆಗ ವ್ಯಾಲ್ಯೂಸ್ ಏನಂತ ಡಿಫ್ರೆನ್ಸ್ ಇರುತ್ತೆ, ರೈಟ್? ನೆಕ್ಸ್ಟ್ ಬಂದಾಗ ಐಸೋಟ್ರೋಪಿಕ್ ಇನ್ ನೇಚರ್. ಸೊ ಅಮಾರ್ಫಸ್ ಸಾಲಿಡ್ ಆನ್ ದಿ ಅದರ್ ಹ್ಯಾಂಡ್ ದೇ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಸೊ ಇಟ್ ಈಸ್ ಬಿಕಾಸ್ there is no long range order in them and arrangement is irregular along all direction alli enagutte namage irregular irutte. Therefore the value of any physical properties would be same along any direction. ನೀವು ಯಾವುದೇ ಡೈರೆಕ್ಷನ್ ಅಲ್ಲಿ ವ್ಯಾಲ್ಯೂಸ್ ಅನ್ನು ನೋಡಿ ಅವಾಗ ಏನಾಗುತ್ತೆ ನಮಗೆ, ಸೊ ವ್ಯಾಲ್ಯೂ ಅನ್ನುವಂಥದ್ದು ಸೇಮ್ ಇರುತ್ತೆ. ಇದು ಅನೈಸೋಟ್ರೋಪಿಗೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅನ್ನು ನಾನು ಹೇಳ್ತೀನಿ. ಒಂದು ಫಂಕ್ಷನ್ ಇರುತ್ತೆ, ಮ್ಯಾರೇಜ್ ಫಂಕ್ಷನ್ ಏನೋ ಫಂಕ್ಷನ್ ಇರುತ್ತೆ, ಒಂದು ಗೇಮ್ ಮಾಡ್ತಾರೆ. ಸೊ ಗೇಮಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ, ಇವಾಗ ಲೇಡೀಸ್ ಒಂದು ಕಡೆಗೆ ಅರೇಂಜ್ಮೆಂಟ್ ಇರುತ್ತಲ್ಲ, ಲೇಡೀಸ್ ಒಂದು ಕಡೆಗೆ, ರೈಟ್? ಜೆಂಟ್ಸ್ ಒಂದು ಕಡೆಗೆ, ಅಥವಾ ಯಾವುದು, ಸೊ ಅವರ ಸೊ ಲೇಡೀಸ್ ಒಂದು ಕಡೆಗೆ, ಜೆಂಟ್ಸ್ ಒಂದು ಕಡೆಗೆ, ಅವರ ಚಿಲ್ಡ್ರನ್ಸ್ ಇರ್ಬೋದು, ಬಾಯ್ ಆರ್ ಗರ್ಲ್ ವಾಟ್ ಎವರ್ ಇಟ್ ಮೇ ಬಿ, ಅವರು ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಸೊ 3 ಕ್ಯಾಟಗರಿ ಮಾಡಿ ಇಡ್ತಾರೆ. ಅರ್ಥ ಆಯ್ತಾ? ಸೊ ಇವಾಗ ಏನು ಮಾಡಿ, ಲೈನಲ್ಲಿ ನಿಂತಿದ್ದಾರೆ ಅಂತ ಹೇಳ್ಸ್ಕೊಳ್ಳಿ. ಸೊ ಲೈನಲ್ಲಿ ಒಂದಿಷ್ಟು ಜನ ಜೆಂಟ್ಸ್, ಒಂದಿಷ್ಟು ಜನ ಲೇಡೀಸ್, ಮತ್ತೆ ಒಂದಿಷ್ಟು ಜನ ಮಕ್ಕಳು. ಇವಾಗ ಏನು ಮಾಡ್ತಾರೆ, ಒಂದು ಶಾರ್ಟ್ ವುಡ್ ಬಾಲ್ ಕೊಡೋದು. ಎಷ್ಟು, ಒಂದು ಫ್ಯೂ ಕೆ ಜಿ, ಒಂದು 2 kg ಅಥವಾ 3 kg, ಸ್ವಲ್ಪ ಜಾಸ್ತಿ ವೆಯ್ಟ್ ಇದ್ದದೆ ಕೊಡುವಂಥದ್ದು. ಈಗ ಒಂದು ಜೆಂಟ್ಸಿಗೆ ಕೊಡ್ತಾರೆ, ಸೊ ಇನ್ನೊಂದು ಮಕ್ಕಳಿಗೆ, ಮತ್ತೊಂದು ಲೇಡೀಸಿಗೆ ಕೊಡ್ತಾರೆ. ಸೊ ಟೈಮ್ ಸ್ಟಾರ್ಟ್ ಆಗುತ್ತೆ, ಒಬ್ಬರಿಂದ ಲೈನಲ್ಲಿ ನಿಂತ್ಕೊಂಡಿರ್ತಾರೆ, ಪಾಸ್ ಮಾಡಬೇಕು, ರೈಟ್? ಅರೇಂಜ್ ಆರ್ಡರ್ ಇರುತ್ತೆ, ರೈಟ್? ಸೊ ಅದರಿಂದ ಜೆಂಟ್ಸ್ ಬ್ಯಾಕ್ ಸೈಡ್ ಯಾರು ಜೆಂಟ್ಸೇ ಇರ್ತಾರೆ, ಮಕ್ಕಳ ಬ್ಯಾಕ್ ಸೈಡ್ ಮಕ್ಕಳೇ ಇರ್ತಾರೆ. ಸೊ ಲೇಡೀಸ್ ಬ್ಯಾಕ್ ಸೈಡ್ ಲೇಡೀಸ್ ಇರ್ತಾರೆ. ಇವಾಗ ಏನು ಮಾಡಬೇಕು, ಪಾಸ್ ಮಾಡಿ ಲಾಸ್ಟ್ ಕೊಡಬೇಕು. ಸೊ ಟೈಮ್ ಬಿಗಿನ್ ಮಾಡಿದಾಗ ಏನಾಗುತ್ತೆ, ನಮಗೆ ಫಸ್ಟ್ ಯಾರದು ಬರ್ತದೆ, ಡೆಫಿನೆಟ್ ಆಗಿ ಜೆಂಟ್ಸ್ ಬರುತ್ತೆ. ಸೆಕೆಂಡ್ ಏನಾಗುತ್ತೆ, ಲೇಡೀಸ್ ಬರುತ್ತೆ. ಅಟ್ ದ ಲಾಸ್ಟ್ ಏನಾಗುತ್ತೆ, ಮಕ್ಕಳದ್ದು ಬರುತ್ತೆ, ರೈಟ್? ಸೊ ಪ್ರಾಪರ್ಟಿ, ನೀವು ಯಾವುದೇ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿ ತಗೊಳ್ಳಿ, ಆನ್ಸರ್ ಎನ್ನುವಂಥದ್ದು ಏನಾಯ್ತು, ಇವಾಗ ಟೈಮಿಂಗ್ಸ್ ಏನಾಯ್ತು, ಡಿಫ್ರೆನ್ಸ್ ಆಯಿತು. ಅರ್ಥ ಆಯ್ತಾ? ಸೊ ಬೇಗ ಯಾರದ್ದು ಬರುತ್ತೆ, ಸೊ ದ ರಿಸಲ್ಟ್ ಇಸ್ ಡಿಫರೆಂಟ್. ಜೆಂಟ್ಸ್ ಇಸ್ ರಿಸಲ್ಟ್ ಫಸ್ಟ್, ಲೇಡೀಸ್ ಇಸ್ ದ ಸೆಕೆಂಡ್, ಅಂಡ್ ಥರ್ಡ್ ಇಸ್ ದಿ ವಾಟ್, ಮಕ್ಕಳದ್ದಿರುತ್ತೆ, ಚಿಲ್ಡ್ರನ್ಸ್ ಇದಿರುತ್ತೆ. ಇವಾಗ ಏನು ಮಾಡ್ತೀವಿ, ಸೊ ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಫಾರ್ ಕ್ರಿಸ್ಟಲೈನ್ ಸಾಲಿಡ್. ಇವಾಗ ಮಿಕ್ಸಪ್ ಮಾಡಿ, ಎಲ್ಲರನ್ನ ಮಿಕ್ಸ್ ಮಾಡಿ. ಸೊ ಎಲ್ಲ ರೋಸನ್ನ ತಗೊಳ್ಳಿ. ಸೊ 3 ರೋಸ್ ಮಾಡಿ. 3 ರೋಸಲ್ಲಿ ಏನಾಗುತ್ತೆ, ಅಲ್ಲಿ ಮಿಕ್ಸಪ್ ಆಗಿರುತ್ತೆ. ಒಂದು ಜೆಂಟ್ಸ್ ಇರ್ಬೋದು, ಒಂದು ಚಿಲ್ಡ್ರನ್ ಇರ್ಬೋದು, ಒಂದು ಲೇಡೀಸ್ ಇರ್ಬೋದು, ನೆಕ್ಸ್ಟ್ ಚಿಲ್ಡ್ರನ್ ಇರ್ಬೋದು, ಲೇಡೀಸ್, ಕಂಟಿನ್ಯೂಟಿ ಅದೇ ರೀತಿ ಏನಾಗುತ್ತೆ, ಇರ್ರೆಗ್ಯುಲರ್ ಫ್ಯಾಷನ್ ಇರುತ್ತೆ. ಇವಾಗ 3 ಕಡೆಯಿಂದ ಸ್ಟಾರ್ಟ್ ಮಾಡಿ, ಸೇಮ್ ಬಾಲ್ ಸೇಮ್ ಥಿಂಗ್. ಇವಾಗ ಏನಾಗುತ್ತೆ, ಅಟ್ ದ ಎಂಡಲ್ಲಿ ಏನಾಗುತ್ತೆ, ಸೇಮ್. ಅರ್ಥ ಆಯ್ತಾ? ಡಿಫ್ರೆಂಟ್ ಆಗಿ ಬರಲ್ಲ, ಸೇಮ್ ಬರುತ್ತೆ. ಯಾಕೆ ಹೇಳಿದ್ರೆ ಜೆಂಟ್ಸ್ ಲೇಡೀಸ್ ಚಿಲ್ಡ್ರನ್, ಜೆಂಟ್ಸ್ ಲೇಡೀಸ್ ಜೆಂಟ್ಸ್ ಚಿಲ್ಡ್ರನ್, ಆ ರೀತಿ ಏನಾದರೂ ಆಗುತ್ತೆ. ಸೊ ಕಂಟಿನ್ಯೂಟಿ ಆಗಿ ಯಾರು ರಿಪಿಟೇಷನ್ ಆಗ್ತಾ ಇರ್ತಾರೆ, ಅವ್ರು ಸಿಗ್ತಾರೆ. ಅದರಿಂದ ಏನಾಗುತ್ತೆ, ವ್ಯಾಲ್ಯೂ ಅನ್ನೋದು ಸೇಮ್ ಇರ್ಬೋದು. ಅಂಡ್ ದಟ್ ಈಸ್ ವಿ ಆರ್ ಕಾಲಿಂಗ್ ಅನೈಸೋಟ್ರೋಪಿಕ್ ಇನ್ ನೇಚರ್, ರೈಟ್? ಸೇಮ್ ಅಲಾಂಗ್. ಅಂಡ್ ದೆನ್ ಟ್ರೂ ಸಾಲಿಡ್ಸ್ ಅಂದ್ರೆ ಆಯ್ತು, ಗೊತ್ತಾಯ್ತು ನಿಮಗೆ. ಸೊ ಟ್ರೂ ಸಾಲಿಡ್ಸ್ ಅಂಡ್ ಸ್ಯೂಡೋ ಸಾಲಿಡ್ಸ್ ಅಂದ್ರೆ, ಸೊ ದೇ ಆರ್ ಲಿಕ್ವಿಡ್ ಆರ್ ಗ್ಲಾಸ್ ಇಸ್ ದ ಎಕ್ಸಾಂಪಲ್, ರೈಟ್? ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್, ದಿಸ್ ಇಸ್ ರಿಗಾರ್ಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ crystalline solids and the what amorphous solid. Okay, next classification of the crystalline solids irutte.
So that will be continue in the next class. Okay, thank you.